ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಮೊಟ್ಟೆಯಲ್ಲಿನ ಅದ್ಭುತ ಆರೋಗ್ಯ ಪ್ರಯೋಜನಗಳ ಬಗ್ಗೆ ನಿಮಗೆ ಗೊತ್ತೇ? ಮೊಟ್ಟೆಯು ಪ್ರಕೃತಿಯ ಅತ್ಯಂತ ಸಂಪೂರ್ಣ ಆಹಾರಗಳಲ್ಲಿ ಒಂದಾಗಿದೆ. ಇದರಲ್ಲಿರುವ ಪ್ರೋಟೀನ್ ಅಂಶಗಳ ಬಗ್ಗೆ ನೀವು ಕೇಳಿದರೆ ಖಂಡಿತವಾಗಿಯೂ ನೀವು ಶಾಕ್ ಆಗುತ್ತೀರಾ. ಹಾಗಾಗಿ ಮೊಟ್ಟೆಗಿರುವ ಪ್ರೋಟೀನ್ ಅಂಶದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮೊದಲು ಈ ವಿಡಿಯೋಗೊಂದು ಲೈಕ್ ನೀಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ದಯವಿಟ್ಟು ಸಪೋರ್ಟ್ ಮಾಡಿ. ಒಂದು ಮೊಟ್ಟೆಯು ಮರಿಕೋಳಿ ಬೆಳೆಯಲು ಬೇಕಾದ ಎಲ್ಲ ಶಕ್ತಿಯನ್ನು ಹೊಂದಿರುತ್ತದೆ. ಇದರಲ್ಲಿ ಮುಖ್ಯವಾಗಿ ಪ್ರೋಟೀನ್ ಸುಮಾರು 6 ಗ್ರಾಂ ಉತ್ತಮ ಗುಣಮಟ್ಟದ ಪ್ರೋಟೀನ್ ಇರುತ್ತದೆ. ವಿಟಮಿನ್ ಬಿ12, ಬಿ2, ವಿಟಮಿನ್ ಡಿ ಮತ್ತು ಇ ಸಮೃದ್ಧವಾಗಿವೆ. ಈ ಮೊಟ್ಟೆಯಲ್ಲಿ ಸೆಲೆನಿಯಂ ಮತ್ತು ರಂಜಕದಂತಹ ಅಗತ್ಯ ಖನಿಜಗಳಿವೆ. ಫ್ರೆಂಡ್ಸ್, ನಿಮಗೆ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ, ಹೆಚ್ಚಿನ ಪೋಷಕಾಂಶಗಳು ಮೊಟ್ಟೆಯ ಹಳದಿ ಭಾಗದಲ್ಲಿರುತ್ತವೆ. ಹಾಗಾಗಿ ಬರೀ ಬಿಳಿ ಭಾಗವನ್ನು ಮಾತ್ರ ತಿನ್ನುವುದರಿಂದ ನೀವು ಈ ಪೋಷಕಾಂಶಗಳನ್ನು ಕಳೆದುಕೊಳ್ಳುತ್ತೀರಿ. ಹಿಂದೆ ಒಂದು ಕಾಲದಲ್ಲಿ ಮೊಟ್ಟೆ ತಿಂದರೆ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತದೆ ಎಂಬ ಭಯವಿತ್ತು. ಆದರೆ ಇತ್ತೀಚಿನ ಸಂಶೋಧನೆಗಳು ಈ ರೀತಿಯಾಗಿ ಹೇಳುತ್ತವೆ, ಮೊಟ್ಟೆಯಲ್ಲಿ ಕೊಲೆಸ್ಟ್ರಾಲ್ ಇದ್ದರೂ ಅದು ಹೆಚ್ಚಿನ ಜನರ ರಕ್ತದ ಕೊಲೆಸ್ಟ್ರಾಲ್ ಮಟ್ಟವನ್ನು ಗಮನಾರ್ಹವಾಗಿ ಹೆಚ್ಚಿಸುವುದಿಲ್ಲ. ದಿನಕ್ಕೆ 1 ಮೊಟ್ಟೆ ತಿನ್ನುವುದು ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನು ಹೆಚ್ಚಿಸುವುದಿಲ್ಲ ಎಂದು ಸಂಶೋಧನೆಗಳು ತೋರಿಸಿವೆ. ಕೆಲವು ಅಧ್ಯಯನಗಳ ಪ್ರಕಾರ ಮೊಟ್ಟೆ ಸೇವನೆಯು ಸ್ಟ್ರೋಕ್ ಅಪಾಯವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು ಎಂದು ಹೇಳುತ್ತದೆ. ಈ ಮೊಟ್ಟೆಯು ಮೆದುಳಿನ ಆರೋಗ್ಯಕ್ಕೆ ತುಂಬಾ ಸಹಕಾರಿ. ಮೊಟ್ಟೆಯ ಹಳದಿ ಭಾಗದಲ್ಲಿ ಕೊಲಿನ್ ಎಂಬ ಅಂಶವಿರುತ್ತದೆ. ಇದು ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ, ನೆನಪಿನ ಶಕ್ತಿಯನ್ನು ಸುಧಾರಿಸುತ್ತದೆ ಮತ್ತು ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಲಿವರ್ ಮತ್ತು ನರಮಂಡಲದ ಆರೋಗ್ಯಕ್ಕೆ ಇದು ತುಂಬಾ ಅತ್ಯಗತ್ಯ. ಮೊಟ್ಟೆಗಳು ಕೇವಲ ಆಹಾರವಲ್ಲ, ಇದು ಪೋಷಕಾಂಶಗಳ ಗಣಿ. ಪ್ರತಿದಿನ ಮೊಟ್ಟೆ ತಿನ್ನುವುದರಿಂದ ನಿಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆಗಳು ಆಗುತ್ತವೆ ಎಂಬುದನ್ನ ಈಗ ತಿಳಿದುಕೊಳ್ಳೋಣ ಬನ್ನಿ. ಒಂದು ದೊಡ್ಡ ಮೊಟ್ಟೆಯಲ್ಲಿ ಸುಮಾರು 142 mg ಕೊಲಿನ್ ಇರುತ್ತದೆ. ಇದು ನಮಗೆ ದಿನಕ್ಕೆ ಬೇಕಾಗುವ ಅಗತ್ಯದ 27ರಷ್ಟಿದೆ. ಇದು ಮಕ್ಕಳ ಮೆದುಳಿನ ಬೆಳವಣಿಗೆಗೆ ತುಂಬಾ ಸಹಕಾರಿ. ಇನ್ನು ವಯಸ್ಸಾದವರಿಗೆ 2024ರ ಅಧ್ಯಯನದ ಪ್ರಕಾರ ಕೊಲಿನ್ ಸೇವನೆಯು ವಯಸ್ಸಾದಂತೆ ಕಾಡುವ ಮೆಮೊರಿ ಡಿಕ್ಲೈನ್ ತಡೆಯಲು ಸಹಾಯ ಮಾಡುತ್ತದೆ, ಅಂದ್ರೆ ಮರೆಗುಳಿತನವನ್ನು ಕಡಿಮೆ ಮಾಡುತ್ತದೆ. ಕೃತಕ ಸಪ್ಲಿಮೆಂಟ್ ಗಳಿಗಿಂತ ಮೊಟ್ಟೆಯ ಹಳದಿ ಲೋಟೆಯಲ್ಲಿರುವ ನೈಸರ್ಗಿಕ ಕೊಲಿನ್ ಅನ್ನು ದೇಹವು ಬೇಗನೆ ಹೀರಿಕೊಳ್ಳುತ್ತದೆ. ಫ್ರೆಂಡ್ಸ್, ನೀವು ನಿಮ್ಮ ತೂಕವನ್ನು ಇಳಿಸಿಕೊಳ್ಳಲು ಬಯಸಿದರೆ ಮೊಟ್ಟೆಗಳು ಅತ್ಯುತ್ತಮ ಆಯ್ಕೆ. ಮೊಟ್ಟೆಯಲ್ಲಿ ಪ್ರೋಟೀನ್ ಹೆಚ್ಚಿದ್ದು ಕ್ಯಾಲೋರಿ ಕಡಿಮೆ ಇರುತ್ತದೆ. ಬೆಳಿಗ್ಗೆ ಬೇಗಲ್ ಅಥವಾ ಬ್ರೆಡ್ ತಿನ್ನುವವರಿಗಿಂತ ಮೊಟ್ಟೆ ಸೇವಿಸುವವರು ದಿನವಿಡೀ ಕಡಿಮೆ ಹಸಿವನ್ನು ಅನುಭವಿಸುತ್ತಾರೆ. ಇದು ಅನಗತ್ಯ ತಿಂಡಿ ತಿನ್ನುವುದನ್ನು ಕಡಿಮೆ ಮಾಡುತ್ತದೆ. ನಂಬರ್ 2, ಸ್ನಾಯುಗಳ ಬೆಳವಣಿಗೆ. ಮೊಟ್ಟೆಗಳನ್ನು ಪರಿಪೂರ್ಣ ಪ್ರೋಟೀನ್ ಎಂದು ಕರೆಯಲಾಗುತ್ತದೆ. ಕೇವಲ ಮೊಟ್ಟೆಯ ಬಿಳಿ ಭಾಗವನ್ನು ತಿನ್ನುವುದಕ್ಕಿಂತ ಇಡೀ ಮೊಟ್ಟೆಯನ್ನು ತಿನ್ನುವುದರಿಂದ ಸ್ನಾಯುಗಳ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗುತ್ತದೆ. ಇದು ವ್ಯಾಯಾಮ ಮಾಡುವವರಲ್ಲಿ ಕೊಬ್ಬನ್ನು ಕಡಿಮೆ ಮಾಡಿ ಟೆಸ್ಟೋಸ್ಟೆರಾನ್ ಮಟ್ಟವನ್ನು ಹೆಚ್ಚಿಸಲು ತುಂಬಾ ಸಹಾಯ ಮಾಡುತ್ತದೆ. ನಂಬರ್ 4, ಐ ಪ್ರೊಟೆಕ್ಷನ್. ಮೊಟ್ಟೆಯ ಹಳದಿ ಲೋಟೆಯಲ್ಲಿ ಜಿಯಾಕ್ಸಾಥಿನ್ ಎಂಬ ಪ್ರಬಲ ಆಂಟಿ ಆಕ್ಸಿಡೆಂಟ್ ಗಳಿವೆ. ಇವು ನಿಮ್ಮ ಕಣ್ಣುಗಳನ್ನು ಅಪಾಯಕಾರಿ ನೀಲಿ ಬೆಳಕು ಮತ್ತು ಯುವಿ ಕಿರಣಗಳಿಂದ ರಕ್ಷಣೆ ಮಾಡುತ್ತದೆ. ವಾರಕ್ಕೆ 2 ರಿಂದ 4 ಮೊಟ್ಟೆಗಳನ್ನು ತಿನ್ನುವುದರಿಂದ ವಯಸ್ಸಾದಂತೆ ಬರುವ ಕಣ್ಣಿನ ಪೊರೆ ಅಥವಾ ದೃಷ್ಟಿ ದೋಷದ ಅಪಾಯವನ್ನು 50ರಷ್ಟು ಕಡಿಮೆ ಮಾಡಬಹುದು. ನಂಬರ್ 5, ಬ್ಲಡ್ ಶುಗರ್ ಕಂಟ್ರೋಲ್. ಮಧುಮೇಹ ಅಥವಾ ಪ್ರೀ ಡಯಾಬಿಟಿಸ್ ಇರುವವರಿಗೆ ಮೊಟ್ಟೆಗಳು ತುಂಬಾ ಒಳ್ಳೆಯದು. ಇವು ರಕ್ತದ ಸಕ್ಕರೆ ಮಟ್ಟ ಅಥವಾ ಇನ್ಸುಲಿನ್ ಮಟ್ಟವನ್ನು ಹಠಾತ್ತಾಗಿ ಹೆಚ್ಚಿಸುವುದಿಲ್ಲ. ಸಂಶೋಧನೆಯ ಪ್ರಕಾರ ಪ್ರತಿದಿನ ಮೊಟ್ಟೆ ಸೇವಿಸುವುದರಿಂದ ದೇಹವು ಇನ್ಸುಲಿನ್ ಅನ್ನು ಸರಿಯಾಗಿ ಬಳಸಿಕೊಳ್ಳಲು ಸಹಾಯವಾಗುತ್ತದೆ ಮತ್ತು ದೇಹದ ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ನಂಬರ್ 6, ಉರಿಯೂತದ ವಿರುದ್ಧ ಹೋರಾಟ. ದೇಹದ ಒಳಗಿನ ನಿಶ್ಶಬ್ದ ಉರಿಯೂತವು ಅನೇಕ ದೀರ್ಘಕಾಲದ ಕಾಯಿಲೆಗಳಿಗೆ ಮೂಲ ಕಾರಣ. ಸಂಶೋಧನೆಯ ಪ್ರಕಾರ ಓಟ್ ಮೀಲ್ ಗಿಂತ ಬೆಳಿಗ್ಗೆ ಮೊಟ್ಟೆ ಸೇವಿಸುವುದರಿಂದ ದೇಹದಲ್ಲಿನ ಉರಿಯೂತಕ್ಕೆ ಕಾರಣವಾಗುವ ಮಟ್ಟ ಕಡಿಮೆಯಾಗುತ್ತದೆ. ಮೊಟ್ಟೆಯಲ್ಲಿರುವ ಪೋಷಕಾಂಶಗಳು ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡಿ ಜೀವಕೋಶಗಳನ್ನು ರಕ್ಷಣೆ ಮಾಡುತ್ತವೆ. ನಂಬರ್ 7, ಹೃದಯದ ಆರೋಗ್ಯ. ತುಂಬಾ ಮಂದಿ ಮೊಟ್ಟೆ ಹೃದಯಕ್ಕೆ ಕೆಟ್ಟದ್ದು ಎಂದು ಭಾವಿಸುತ್ತಾರೆ, ಆದರೆ ಹೊಸ ಸಂಶೋಧನೆಗಳು ಬೇರೆಯದೇ ವಿಷಯ ಹೇಳುತ್ತವೆ. ಸೊ
ಸುಮಾರು 14 ಲಕ್ಷ ಜನರ ಮೇಲೆ ನಡೆಸಿದ ಅಧ್ಯಯನದ ಪ್ರಕಾರ ಮೊಟ್ಟೆ ಸೇವನೆಯು ಹೃದಯದ ರಕ್ತನಾಳದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಒಮೆಗಾ 3 ಇರುವ ಮೊಟ್ಟೆಗಳು ರಕ್ತ ಸಂಚಾರವನ್ನು ಸುಧಾರಿಸುತ್ತವೆ. ಫ್ರೆಂಡ್ಸ್, ನೀವು ಗಮನಿಸಬೇಕಾದ ಅಂಶ, ಮೊಟ್ಟೆಯನ್ನು ಬೇಕನ್ ಅಥವಾ ಸಂಸ್ಕರಿಸಿದ ಮೊಟ್ಟೆಯೊಂದಿಗೆ ತಿನ್ನುವ ಬದಲು ತರಕಾರಿಗಳೊಂದಿಗೆ ಸೇವಿಸುವುದು ಹೃದಯಕ್ಕೆ ಹೆಚ್ಚು ಹಿತಕಾರಿ. ನಂಬರ್ 8, ಆರ್ಥಿಕ ಮತ್ತು ಸುಸ್ಥಿರ ಆಯ್ಕೆ. ಫ್ರೆಂಡ್ಸ್, ಇತರೆ ಪ್ರಾಣಿಜನ್ಯ ಪ್ರೋಟೀನ್ ಗಳಿಗೆ ಹೋಲಿಕೆ ಮಾಡಿದರೆ ಮೊಟ್ಟೆಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗುವ ಅತ್ಯುನ್ನತ ಗುಣಮಟ್ಟದ ಪ್ರೋಟೀನ್ ಮೂಲವಾಗಿದೆ. ಮೊಟ್ಟೆ ಉತ್ಪಾದನೆಯು ಇತರೆ ಮಾಂಸದ ಉತ್ಪಾದನೆಗಿಂತ ಪರಿಸರದ ಮೇಲೆ ಕಡಿಮೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ಇದು ಪರಿಸರ ಸ್ನೇಹಿ ಆಯ್ಕೆಯೂ ಸಹ ಹೌದು. ಫ್ರೆಂಡ್ಸ್, ಈಗ ಮಧುಮೇಹದಿಂದ ಬಳಲುತ್ತಿರುವವರಿಗೆ ಇದು ಒಂದು ಎಚ್ಚರಿಕೆ ಗಂಟೆಯಾಗಿದೆ. ಕೆಲವು ಅವಲೋಕನ ಅಧ್ಯಯನಗಳ ಪ್ರಕಾರ ವಾರಕ್ಕೆ 2ಕ್ಕಿಂತ ಹೆಚ್ಚು ಮೊಟ್ಟೆ ಸೇವಿಸುವುದು ಕೆಲವರಿಗೆ ಟೈಪ್ 2 ಮಧುಮೇಹದ ಅಪಾಯವನ್ನು ಹೆಚ್ಚಿಸಬಹುದು ಎಂದು ಸಂಶೋಧನೆಗಳು ಹೇಳಲಾಗಿವೆ. ಆದರೆ ಇದು ಅವರ ಜೀವನ ಶೈಲಿ ಅಥವಾ ಇತರೆ ಆಹಾರ ಪದ್ಧತಿಗಳ ಮೇಲೆ ಅವಲಂಬಿತವಾಗಿರಬಹುದು. ಒಟ್ಟಾರೆ ಹೇಳಬೇಕು ಅಂದ್ರೆ ಮೊಟ್ಟೆಗಳು ಪ್ರಕೃತಿ ನೀಡಿದ ಒಂದು ಸಂಪೂರ್ಣ ಆಹಾರ. ಇದು ಮೆದುಳಿನಿಂದ ಕಣ್ಣಿನವರೆಗೆ, ತೂಕ ಇಳಿಕೆಯಿಂದ ಸ್ನಾಯುಗಳ ಬೆಳವಣಿಗೆಯವರೆಗೆ ಎಲ್ಲದಕ್ಕೂ ಸಹಕಾರಿ. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.